ಮುಟ್ಬೇಡ ನನ್ನ, ಎದ್ದೋಗಿಲ್ಲಿಂದ. ಓ ಅಜ್ಜಿ, ನೀವಿನ್ನೂ ಮಲಗಿಲ್ವಾ? ಎಚ್ಚರವಾಗೇ ಇದ್ದೀರಾ? ನಾನ್ ನಿದ್ದೆ ಹಾಳು ಮಾಡ್ಬೇಕು ಅಂತ ನೀನ್ ಇರ್ಬೇಕಾದ್ರೆ ನಂಗೆ ನಿದ್ದೆ ಎಲ್ಲಿಂದ ಬರುತ್ತೆ? ದಿನ ಒಂದೊಂದು ಕ್ಯಾತೆ ತೆಗೆದು ನಿದ್ದೆ ಹಾಳು ಮಾಡ್ತೀಯಲ್ಲ. ಅಬ್ಬಬ್ಬಬ್ಬಬ್ಬಾ, ನನ್ ಮುದ್ದು ಅಜ್ಜಿ. ನಮ್ಮ ಅಜ್ಜಿ ಬೈಯೋದನ್ನ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಏನಜ್ಜಿ, ಊಟ ಮಾಡಲ್ಲ ಅಂತ ಹೇಳಿದ್ರಂತೆ? ನನ್ನ ವಿಷಯ ನಿನ್ಗೆ ಯಾಕೆ? ಬಾಯಿ ಮುಚ್ಕೊಂಡೆದ್ದು. ಅಜ್ಜಿ, ಸುಮ್ನೆ ಅದ್ ಹೆಂಗೆ ಎದ್ದು ಹೋಗಕ್ಕಾಗತ್ತೆ? ನನ್ ಮುದ್ದು ಅಜ್ಜಿ ಅಲ್ವಾ ನೀವು? ಊಟ ಮಾಡಿಲ್ಲ ಅಂತ ಗೊತ್ತಾದ್ರೆ ನನ್ಗೆ ಬೇಜಾರ. ಅಯ್ಯೋ, ನಿನ್ಗೆ ಹಶ್ವ ಮಾತ್ರ ಕಾಣ್ತಾ ಇದೆ, ಆದ್ರೆ ಅರ್ಜುನ್ ಪ್ರೀತಿ ನಿನ್ನೆ ಕಾಣ್ತಾ ಇಲ್ಲ ಅಲ್ವಾ? ಅಲ್ಲ ಕಡೆ, ನೀನ್ ಅವನ್ನ ಬಿಟ್ಟು ಹೊಟ್ಟೋಗ್ತಿದ್ಯಲ್ಲ. ನೀನ್ ಇಲ್ದಲ್ಲಿರೋ ಜೀವನನ ಅವನು ಒಪ್ಕೊಂತಾನೇನೆ? ಅವನ್ ನಿನ್ನ ಬಿಟ್ಟು ಬದುಕ್ತಾನೆ ಅಂತ ಅಂದ್ಕೊಂಡಿದ್ಯಾ? ಗೊತ್ತಿಲ್ಲ ಅಜ್ಜಿ, ಆದ್ರೆ ಕಾಲಕ್ಕೆ ಎಲ್ಲಾನು ಮರೆಸೋ ಶಕ್ತಿ ಇದೆ. ಆ ನಂಬಿಕೆ ಮೇಲೆನೆ ನಾನು ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಕ್ರಮೇಣ ಅವ್ರು ನನ್ನ ಮರೆತು ಮೀರಾ ಜೊತೆ ಚೆನ್ನಾಗಿರ್ಬಹುದು. ಸುಮ್ಮನೆ ಅವನ ಜೀವನನ ನರಕ ಮಾಡ್ಬೇಡ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಊಟ ಮಾಡಿ ಬನ್ನಿ ಅಜ್ಜಿ. ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನೀವೆಷ್ಟೇ ಸಲ ಪ್ರಶ್ನೆ ಕೇಳಿದ್ರು ನನ್ನ ಹತ್ರ ಇರೋ ಉತ್ತರ ಒಂದೇ. ನನಗೆ ಅರ್ಜುನ್ ಸರ್ ಬೇಡ. ನನಗೆ ಡೈವರ್ಸ್ ಬೇಕು. ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕೋರ್ಗೂ ನಾನು ಊಟ ಮಾಡಲ್ಲ. ಅಷ್ಟೇ ಅಲ್ಲ, ಒಂದ್ ಹನಿ ನೀರು ಕೂಡ ಕುಡಿಯಲ್ಲ. ಬನ್ನಿ, ನೀವು ಊಟ ಮಾಡಿ. ನೋಡು, ನೀನ್ ಈ ಆಟ ಬಿಡೋವರೆಗೂ ನಾನು ಊಟ ಮಾಡಲ್ಲ. ಅಜ್ಜಿ, ಯಾಕೆ ಈ ತರ ಹಠ ಮಾಡ್ತಾ ಇದ್ದೀರಾ? ಮತ್ತೆ ನೀನೊಬ್ಳಿಗೆ ಹಠ ಇರೋದು ಅಂತ ತಿಳ್ಕೊಂಡಿದ್ಯಾ? ನಾನು ನಿಮ್ಮ ಅಜ್ಜಿ, ನಾನು ನಿನ್ಗಿಂತ ದೊಡ್ಡ ಹಠ ಮಾರಿ, ತಿಳ್ಕೊ. ನೋಡಿ ಅಜ್ಜಿ, ನಿಮಗ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಬಂದು ಊಟ ಮಾಡಿ. ಉಪವಾಸ ಮಾಡೋಂಥ ವಯಸ್ಸಲ್ಲ ಅಜ್ಜಿ ನಿಮ್ದು. ಇಂಥದ್ನೆಲ್ಲ ನೋಡೋ ವಯಸ್ಸು ಅಲ್ಲ ನಂದು.